ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರಿ ಮಾಡ್ಕೊಳ್ದೇ ಇರೋ ಅವಳು ಕನ್ನಡ ಹೋರಾತಿನ ಅವಳು, ಅದೆಲ್ಲ ಸಾಧ್ಯ ಇಲ್ಲ. ಹೇಳ್ಬೋದು ತನ್ನ ಗಂಡನ ಹತ್ರ ಇದ್ದು ಹೋರಾಡದ ಅಂತಾರ, ಅವಳದನ್ನೇ ರೆಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಆಕೆ ಊರವ್ರದ್ದೆಲ್ಲ ಮಾತಾಡ್ಕೊಂಡು ನಿಂದೆ ಸರಿ ಮಾಡ್ಕೊಂಡಿಲ್ವಲ್ಲ, ಹೌದಲ್ವಾ. ಬಿಗ್ ಬಾಸ್ ಅಂತ ಬಂದಲ್ಲಿ ಇಂಥವ್ರನ್ನೆಲ್ಲ ಚೇಚ್ಕೊಂಡವ್ರಲ್ಲ. ಹೆಣ್ಣಿಗೆ ಒಂದು ಇದ್ಬೇಕು, ಏನೋ ಒಂದು ಘನತೆ ಗೌರವ ಇವೆಲ್ಲ ಬೇಕು. ಆಮೇಲೆ ರಣಚಂಡಿ ಥರ ಮಾತಾಡೋದು ಇದೆಲ್ಲ ಚೆನ್ನಾಗಿರಲ್ಲ. ಅದು ಹೆಣ್ಣಿಗೆ ನಾವು ಭೂಷಣ, ನಾವು ಹೆಣ್ಣಿಗೆ ಒಂದು ಭೂಮ್ತಾ ಇದ್ದು ಏನೋ ಒಂದು ಇದು ಮಾಡಿರ್ತೀವಿ. ಅವಳು ಕಳಂಕ, ಅವಳಿದಕ್ಕೆ ಕಳಂಕ ತೆಗೆದುಕೊಂಡು ಅವ್ರ ಸಂಸಾರದೇ ನೇರ್ಪಾಗಿ ಇಟ್ಕೊಂಡಿಲ್ಲ. ಇನ್ನೊಬ್ರಿಗೆಲ್ಲ ಇದು ಮಾಡೋದು. ಕನ್ನಡ ಹೊರತಿ ಅಂದ್ರೆ ಏನು, ಕನ್ನಡ ಏನು ಮಾಡಿದ್ದಾಳೆ? ಕನ್ನಡ ನಾನು ಕನ್ನಡಕ್ಕೋಸ್ಕರ ಹೋರಾಡ್ತೀನಿ ಅಂತಿದ್ದಾಳ, ಹೋರಾಡಕ್ಕಾಗಲ್ಲ. ತನ್ನ ಮನೆದನ್ನ ಸರಿಪಡಿಸ್ಕೊಂಡ್ರೆ ಅವಾಗ ನಾನು ಹೆಣ್ಣು ಅಂತ ಹೇಳ್ಬಲ್ಲೆ. ಸಿಕ್ಕಾಪಟ್ಟೆ ಅವ್ರಿವ್ರ ಮೇಲೆ ಎಲ್ಲ ಇದು ಮಾಡೋದೆಲ್ಲ ಚೆನ್ನಾಗಿರೋದಿಲ್ಲ. ಬಟ್ಟು ಅವ್ರಿಗೆ ಹೆಣ್ಣು ನಾರಿಯರಿಗೆ ಅವ್ರಿಗೇನು ಒಂದು ಸ್ವಲ್ಪನಾದ್ರೂ ಗಂಡಸು ಮತ್ತು ಯಾವ ರೀತಿ ಮಾತಾಡಬೇಕು ಅನ್ನೋ ವಿಚಾರನೇ ಇಲ್ಲ. ಫಸ್ಟು ನಿನ್ನನ್ನ ರೆಡಿ ಮಾಡ್ಕೊಬೋದಲ್ಲ. ನಿನ್ನ ಮನೆಯಿಂದ ಶುದ್ಧ ಮಾಡ್ಕೊಂಡ್ರೆ ಆಮೇಲೆ ಈಚೆ ಹೊರಗಡೆ ಬಾ. ನಿಂದೇ ಸರಿ ಇಲ್ವಲ್ಲ. ನೀನು ತನ್ನ ಪತಿಯನ್ನೇ ಬಿಟ್ಬಿಟ್ಟು ಬಂದು ಇಷ್ಟೆಲ್ಲ ಮಾತಾಡಬೇಕು ಅಂದರೆ ನಿನಗೆ ಅಂದರೆ ಹಗ್ಗ ಮುಗ್ದರ ಇಲ್ಲ ಅನ್ನೋ ಅರ್ಥ ಆಗುತ್ತೆ ಅಲ್ವಾ. ಹೆಣ್ಣಿಗೆ ಒಂದು ಸ್ಥಾನ ಬೇಕು. ಅದು ಬಿಟ್ಬಿಟ್ಟು ಏನೇನೋ ಮಾತಾಡೋದು ಅವೆಲ್ಲ ಸರಿ ಇರಲ್ಲ. ಆ ಬಿಗ್ ಬಾಸ್ ಅವ್ರಿಗೇನೋ ಒಂದು ಬಿಸ್ನೆಸ್ಗೋಸ್ಕರ ಮಾಡ್ತಾರೆ. ಅವರು ಯಾರು ಇತರ ಮೇಲೆ ಚಾಲೆಂಜ್ ಮಾಡ್ತಾರೆ, ಅವರಿಗೆ ಏನು ನಾವು ಅವರಿಗೆ ಒಂದು ಬಹುಮಾನ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರೇನೋ ಬಿಗ್ ಬಾಸ್ ಎಲ್ಲ ಒಂದು ಇದು ಮಾಡ್ತಾರೆ, ಒಂದು ಬೆಳೀಲಿ ಅಂತ ಹೇಳ್ಬಿಟ್ಟು. ಅದನ್ನ ಬಿಟ್ಬಿಟ್ಟು ಅವ್ರಿಗೂ ಮರ್ಯಾದೆ ಇಲ್ದಂಗೆ ಮಾತಾಡಿ ಅಲ್ಲಿ ನಿಂತ್ಕೊಳ್ಳೋ ಸ್ಥಾನಕ್ಕೆ ಬೆಲೆ ಇರೋದಿಲ್ಲ ಹೆಮ್ಮನಿಗೆ. ಈಗೆಲ್ಲ ಮಾತಾಡ್ಬಾರ್ದು. ಹೆಣ್ಣು ಥರನೇ ಇದ್ರೆ ಚಂದ ಅಲ್ವರ. ಅದಕ್ಕೆ ಏನೇನೋ ಮಾತಾಡ್ಕೊಂಡು ಕನ್ನಡ ಹೊರತಿ, ಕನ್ನಡ ಇದು ಅಂತ ಏನು ಹೇಳ್ಕೊಂಡು ತನ್ನ ಮನೆಯಿಂದ ಶುದ್ಧ ಮಾಡ್ಕೊಂಡು ಬಂದೆ ಹೆಣ್ಣು ಅಂತಾನೆ ಹೇಳ್ಬಲ್ಲೆ. ಇವತ್ತಿನ ಎಪಿಸೋಡ್ ಅಲ್ಲಿ ಸುದೀಪ್ ಅವರು ಕೂಡ ಅವರಿಗೆ ಬೈತಾರೆ, ಒಂದು ಕ್ಲಾಸ್ ತಗೋತಾರೆ. ಅವರು ಬೈಬೋದು. ಯಾಕೆಂದ್ರೆ ನಾವು ಎಲ್ಲ ಹೆಣ್ಮಕ್ಳಿಗೂ ಗೌರವ ಕೊಡ್ತೀವಿ, ಪ್ರತಿಯೊಂದ್ರಿಗೆ. ನನ್ನ ಹೆಂಡ್ತಿನೇ ಆಗಲಿ, ನನಗೆ ಮಲಗುವಾಗ ಮಾತಾ ಹೆಂಡತಿ, ಬಾರಿ ಟೈಮಲ್ಲಿ ತಾಯಿ ಇದ್ದಂಗೆ ಅವಳು. ನೀನು ನಿನ್ನ ಇದಕ್ಕೆ ಮರ್ಯಾದೆ ಕೊಡೋದಿಲ್ಲ, ಮತ್ತೆ ಎಲ್ಲರಿಗೂ ಅಪಚಾರವಾಗಿ ಮಾತಾಡ್ಕೊಂಡು ಬಾಳೋದು ಚೆನ್ನಾಗಿರಲ್ಲ. ಹೆಣ್ಣಾಗಿದ್ರೆ ಚಂದ. ಇವಾಗಲೇ ಆಮೇಲೆ ಇವರು ಸರ್ಕಾರದವ್ರು ಅವ್ರಿಗೆ ಸೌಲಭ್ಯ ಎಲ್ಲ ಕೊಟ್ಟು ಅವ್ರಿಗೆ ಯಾರಾದರೂ ಒಂದು ಹೆಣ್ಮಕ್ಳು ಆ ಬಸ್ಸಲ್ಲಿ ಗಂಡಸರು ಇದ್ದಾರೆ, ಅವ್ರಿಗೊಂದು ಬೆಲೆ ಕೊಡಬೇಕು ಅನ್ನೋ ವಿಚಾರ ಇಲ್ಲ. ಆಮೇಲೆ ಲಕ್ಷಣವಾಗಿ ಹೂವು ಮುಡ್ಕೊಂಡು ಜಡೆ ಹಾಕ ಬರೋಂಥ ಒಂದು ಸಹ ಇದಿಲ್ಲ. ಅದಕ್ಕೆ ಹೆಣ್ಗಳು ಮನೆಯಲ್ಲಿ ಅಡುಗೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ಬೋದಲ್ವಾ. ಗಂಡಸರು ಸಾಮಾನ್ಯಕ್ಕೆ ಬರ್ತಾರೆ, ಗಂಡಸರು ಸಾಮಾನ್ಯವಾಗಿ ಬರ್ತಾರೆ, ಅವ್ರ ಜೊತೆಲಿ ಕೂತ್ಕೊಂಡು ಅನ್ನೋದಿದ್ದಾರೆ. ಯಾಕೆ ಮನೇಲಿ ಮಾಡಕ್ಕೆ ಬರೋಲ್ಲ ನಿಮಗೆ? ಹೆಂಡಿಗೆ ಮನೇಲಿ ಮಾಡ್ಬೋದಲ್ಲ, ಹೆಂಗೆ ಬೇಕಾದ್ರೂ ಇದು ಮಾಡ್ಬೋದಲ್ಲ. ನೀವು ಅದನ್ನು ಬಿಟ್ಬಿಟ್ಟು ನೀವು ಗಂಡಸರು ಸಮಕ್ಕೆ ಬರೋದು, ಅವ್ರದ್ದು ಗೌರವ ಇರ್ಬೇಕು ಹೆಣ್ಣಿಗೆ. ಅದೆಲ್ಲ ತಪ್ಪದು, ಅದು ದುರಹಂಕಾರ ಭಾಷೆ. ಅದೆಲ್ಲ ಮಾತಾಡಬಾರ್ದು. ನಾನಾಗಿದ್ರೆ ಮಾತಾಡ್ತಿದ್ದೆ. ನಾನು ಪದ್ಮಿನಿ, ಕೊಲ್ಲಪ್ರಿ ಎಲ್ಲ ನೋಡಿದ್ದೀನಿ, ಅಮಿತಾಬ್ ಬಚ್ಚನ್. ಅವಾಗೆಲ್ಲ ಒಂದು ಗೌರವ ಕೊಡೋರು ಆರ್ಟಿಸ್ಟ್ಗೆ. ಇವತ್ತು ರಾಜ್ಕುಮಾರ್ ಅವ್ರು ಹೆಂಗೆ ಬೆಳೆದ್ರು, ಹೋಗಕ್ಕೆ 5 ಲಕ್ಷ ಜನ ಸೇರಿಸಿದ್ರು. 5 ಲಕ್ಷ ಜನ. ಅವತ್ತಿಂದ ನಾವು ಶೇಷಾರಿಪುರಂನಲ್ಲಿದ್ದು ಹೋಟೆಲ್ ಐಲ್ಯಾಂಡಲ್ಲಿ ಇದ್ವಿ. ಆವಾಗಿನ ಸಿನಿಮಾನೇ ಬೇರೆ, ಇವಾಗಿನ ಸಿನಿಮಾನೇ ಬೇರೆ. ಬಟ್ ಆ ಹೆಣ್ಣು ಮಾತಾಡೋದು ಇದು ಇದಲ್ಲ. ಅವ್ರಿಗೆ ಇವರೇ ಇದನ್ನ ಕೆಟ್ಟ ಎಲ್ಲ ನೋಡಿ ಹೆಂಗೆ ಗೆಲ್ತಾರೆ ಅವರು. ಹೇಳೋದೆಲ್ಲ ಸರಿ ಇರಲ್ಲ. ಹೆಣ್ಣು ತನ್ನ ಇದನ್ನ ನೀನು ಸರ್ವ್ ಮಾಡ್ಕೊ, ಅವಾಗ ನಾನು ಹೇಳ್ತೀನಿ. ಬೇಕಾದ್ರೆ ಇವತ್ತು ಸುದೀಪ್ ಅವರು ಒಂದು ಕ್ಲಾಸ್ ತಗೋತಾರೆ, ಇದಾದ್ಮೇಲೆ ಆದ್ರೂ ತಪ್ಪು ತಿದ್ಕೊಳ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಅದು ಹೆಣ್ಣಿಗೆ ಅದೊಂದು ಇದು ಬಂದ್ಬಿಟ್ಟಿದೆ, ದುರಹಂಕಾರ ಅಂತ ಹೇಳ್ಬಿಟ್ಟು. ಇವರು ನಾನು ಅವತ್ತಿನ ಹೇಳ್ದಲ್ಲ ನಿಮಗೆ, ಅವ್ರು 100 ಪಿಕ್ಚರ್ ಮಾಡಿದ್ರು 1 ಪಿಕ್ಚರ್ ಸರಿ ಸಾಮಾನ್ಯ ಇಲ್ಲ. ಅವರು ಇದು ಮಾಡಿದ್ದಾರೆ. ಯಾರು, ಹುಣಸೂರು ಕೃಷ್ಣಮೂರ್ತಿ ಅವರು ಬೊಬ್ಬುರಾನ ಮಾಡಿದ್ರು, ಭಕ್ತ ಕುಂಬಾರ ಮಾಡಿದ್ರು. ಅವರೆಲ್ಲ ಫಿಲ್ಮ್ಗೆ ಎಷ್ಟು ಜನ ನಮಗೆ ಗೌರವ ಕೊಡ್ತಿದ್ರು. ಆ ಫಿಲ್ಮ್ ನೋಡಿ ಎಷ್ಟು ಜನ ಬುದ್ಧಿ ಕಲ್ತ್ಕೊಂಡವ್ರೆ. ಅದನ್ನು ಬಿಟ್ಬಿಟ್ಟು ಫಿಲಮ್ನಲ್ಲಿ ಮಾಡಿದ್ದೀವಿ, 100 ಫಿಲಮ್ನಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಅಂತ ಒಂದು ಸ್ಥಾನದಲ್ಲಿ ಹೋಗ್ಬಿಟ್ಟು
ಮಾತಾಡ್ಬೇಕಾದ್ರೆ ಅದು ಸರ್ ಅವ್ರ ಎಪಿಸೋಡ್ಗಳನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅವ್ರ ಅವರು ಜನರಲ್ಲಿ ಒಂದನ್ನ ಕೆಟ್ಟನ್ ಬಿಡ್ಬೇಕು ಒಳ್ಳೆನ್ ಕಲ್ತ್ಕೋಬೇಕು. ಆಮೇಲೆ ತಪ್ಪಾದ್ರೆ ಬುದ್ಧಿನ ಅವ್ರು ಹೇಳ್ಬೋದು. ಕೆಲವರಿಗೆ ನಾವು ಎಲ್ಲ ಎಜುಕೇಶನ್ ಅಲ್ಲ, ನಮ್ಗೇನೋ ಬಂದಾಗ ಮಾತಾಡಿರ್ತೀವಿ, ಬಟ್ ಅವ್ರೆಲ್ಲಾ ತಿಳ್ಕೊಂಡು ಈ ತರ ಮಾತಾಡೋದು ತಪ್ಪೇ. ವೋಟ್ ಮಾಡ್ತೀರಾ ಅಶ್ವಿನಿ ಗೌಡ ಅವ್ರಿಗೆ? ಅಂತವ್ರಿಗೆಲ್ಲ ನಾವ್ ಮಾಡ್ಬೋದಾ? ಮತ್ತೆ ಯಾರಿಗೆ ಮಾಡ್ತೀರಾ ಸರ್ ನೀವು? ಕೆಟ್ಟವ್ರು ಅಂತ ಅಂದ್ರೆ ನಾವು ಮಾಡಕ್ಕೆ ಹೋಗೋದಿಲ್ಲ, ಮಾಡಲ್ಲ. ಇನ್ನ ಅವ್ರು ಬೆಳೆಸ್ತಾ ಇದ್ದಲ್ಲ, ಅವ್ರ ಸಂಘಕ್ಕೆ ಬೇಕಾದ್ರೆ ಓಟ್ ಹಾಕೋಣ. ಬಿಗ್ ಬಾಸ್ ಅಲ್ಲಿ ಇದಲ್ಲ, ಅವ್ರು ಇಷ್ಟನ್ನೆಲ್ಲ ಬೆಳೆಸ್ತಾ ಇದ್ದಲ್ಲ, ಒಳ್ಳೆ ಹೆಸರು ತಗೊಂಡಿದ್ದಾರೆ ಬಿಗ್ ಬಾಸ್ನವರು. ಈ ಕೆಲವು ಜನಕ್ಕೆಲ್ಲ ಒಳ್ಳೇದು ಮಾಡಿದ್ದಾರೆ, ನಡೆದ ತಪ್ಪೇನಿಲ್ಲ. ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಯಾರು ಒಳ್ಳೆ ಸ್ಥಾನ ಕೊಟ್ಟಿದ್ರೆ ಅವ್ರು ಗೆಲ್ಲಿತಾರೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.